ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಮಹಾಪೀಠದಿಂದ ಪಂಚಮಸಾಲಿ ಸಮಾಜದ ಸದೃಢತೆಗಾಗಿ ನಮ್ಮ ಮೀಸಲಾತಿ ಹೋರಾಟಗಾರರಲ್ಲಿ ಬಲವರ್ಧನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಶ್ರಾವಣ ಮಾಸದ ಪ್ರಯುಕ್ತ ಅಥಣಿ ತಾಲೂಕಿಂದ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮನೆ ಮನದಲ್ಲಿ ಕೂಡಲ ಸಂಗಮ ಹಾಗೂ ಸಾಮೂಹಿಕ ಇಷ್ಟಲಿಂಗ ಪೂಜೆ ದೀಕ್ಷಾ ಅಭಿಯಾನವನ್ನು ಇವತ್ತು ಬೆಳಗಾವಿ ಜಿಲ್ಲೆಯ ಅಥಣಿಯಿಂದ ಏರ್ಪಡಿಸಲಾಗಿದೆ. ಉದ್ದೇಶ ಏನಪ್ಪ ಅಂದರೆ ಸಮಾಜವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಮತ್ತು ನಮ್ಮ ಮೀಸಲಾತಿ ಹೋರಾಟಗಾರರಲ್ಲಿ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಬೇಕು. ಆ ಮೂಲಕ ಇವರಿಗೆ ಸಮಾಜದ ಬಲವರ್ಧನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಇಷ್ಟಲಿಂಗ ಪೂಜೆ ಮತ್ತು ದೀಕ್ಷಾ ಅಭಿಯಾನವನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಂಘಟನೆ ಮಾಡಿ ಜನರಲ್ಲಿ ಆಧ್ಯಾತ್ಮಿಕ ಸಂಸ್ಕಾರವನ್ನು ಲಿಂಗ ಪೂಜೆಯ ಲಿಂಗಾಯತ ಪರಂಪರೆಯನ್ನು ಉಳಿಸುವಂಥ ಹಿನ್ನೆಲೆಯೊಳಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ. ಅಥಣಿ ತಾಲೂಕಿನ ಸಂಕನಹೊಟ್ಟಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ಪಾಟೀಲರು, ತಾಲೂಕು ಅಧ್ಯಕ್ಷರಾದ ಮಲ್ಲಪ್ಪ ಅಂಚರಾಳ್ ಅವರು ಮತ್ತು ಈ ಊರಿನ ಸಂಕನಹೊಟ್ಟಿ ಗ್ರಾಮದ ಎಲ್ಲ ಹಿರಿಯರು, ನಮ್ಮ ಅಡ್ವೊಕೇಟ್ ಪರಿಷತ್ತಿನ ಸಂಚಾಲಕರಾದ ಸುಭಾಷ್ ನಾಯ್ಕ ಎಲ್ಲರೂ ಕೂಡಿಕೊಂಡು ಅದ್ಧೂರಿ ಮಾಡಿದರೆ. ಈ ಒಂದು ಎಲ್ಲ ತಾಲೂಕು ಇವತ್ತು 4 ಗಂಟೆಗೆ ರಾಯಬಾಗ ಐತಿ, ಆಮೇಲೆ ಸಾಯಂಕಾಲ 6 ಗಂಟೆ ರಾಯಬಾಗ, 4 ಗಂಟೆಗೆ ಕಾಗವಾಡ ಐತಿ, ನಾಳೆ ಚಿಕ್ಕೋಡಿ, ಹಿಂಗೆ ಎಲ್ಲ ಕಡೆಯೂ ಮಾಡಲಾಗ್ತದೆ. ಸೆಪ್ಟೆಂಬರ್ 20ನೇ ತಾರೀಕು ಕೂಡಲ ಸಂಗಮದಲ್ಲಿ ಬಸವ ಪಂಚಮಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆ ಹಿನ್ನೆಲೆ ಒಳಗೆ ಸಮಾಜ ಬಾಂಧವರು ಎಲ್ಲ ಕಡೆಯೂ ತಾವು ಸ್ವಇಚ್ಛೆಯಿಂದ ಈ ಒಂದು ಮನೆ ಮನದಲ್ಲಿ ಕೂಡಲ ಸಂಗಮ ಮತ್ತು ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ತಯಾರಿ ಮಾಡಿಕೊಂಡು ಇದನ್ನು ಯಶಸ್ವಿಗೊಳಿಸಬೇಕು. ಒಟ್ಟಾರೆ ಹೋರಾಟ ಮಾತ್ರ ನಿರಂತರವಾಗಿರ್ತಕ್ಕಂಥದ್ದು. ಡಿಸೆಂಬರ್ 10ನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಏನು ಪಂಚಮಸಾಲಿಗಳ ಮೇಲೆ ಏನು ದೌರ್ಜನ್ಯ ಆಯಿತು ಆವತ್ತಿನ ದಿವಸ, ಆ ದೌರ್ಜನ್ಯ ಸವಿ ನೆನಪಿಗಾಗಿ ಒಂದು ದಿನದ ಮಟ್ಟಿಗೆ ನಾವೆಲ್ಲರೂ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಕೈಗೊಳ್ಳಲಾಗಿದೆ. ಹಾಗಾಗಿ ಅಂಥ ಎಲ್ಲ ಹೋರಾಟದ ಸಂದೇಶಗಳನ್ನು ಸಮಾಜ ಬಾಂಧವರು ಚಾಚು ತಪ್ಪದೆ ಪಾಲಿಸಿ ಎಲ್ಲರೂ ಸಹ ಬರಬೇಕು ಅಂತೇಳಿ ಈ ಮೂಲಕವಾಗಿ ಎಲ್ಲರಿಗೂ ಆಮಂತ್ರಣ ಕೊಡ್ತೀವಿ. ಎಲ್ಲೋ ಒಂದು ಕಡೆ ಲಾಠಿ ಚಾರ್ಜ್ ಆದಮೇಲೆ ಇಲ್ಲ, ನಿಧಾನಗತಿ ಹೋಗ್ತಾ ಇದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಿಂದೆಯೂ ಕೂಡ ನೀವು ಹೇಳಿದ್ರಿ ಸಿದ್ದರಾಮಯ್ಯ ಅವರು ಅವರಿಗೆ ನಾವು ಮೀಸಲಾತಿ ಕೇಳಲ್ಲ ಅಂತ. ಮುಖ್ಯಮಂತ್ರಿ ಅವರು ಬದಲಾಗಿದ್ದಾರೆ, ಮೊನ್ನೆ ಕೂಡ ಭೇಟಿಯಾಗಿದ್ರಿ. ಏನಾದರೂ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ರೆ ಅವ್ರು ಏನಾದರೂ ಹೇಳಿದ್ರು? ನಾವು ಹೇಳಿದ್ವಿ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇರೋವರೆಗೂ, ಅವರಾಗಿ ಕರೆಯೋವರೆಗೂ ನಾವು ಅವ್ರ ಹತ್ರ ಮೀಸಲಾತಿ ಕೇಳೋಕ್ಕೆ ಹೋಗಲ್ಲ ಅಂಥೇಳಿ. ಈಗ ಹೊಸ ಮುಖ್ಯಮಂತ್ರಿ ಆದಮೇಲೆ ಮೊನ್ನೆ ದಿವಸ ನಾವೆಲ್ಲ ಸಮಾಜ ಬಾಂಧವರು ಎಲ್ಲರೂ ಕೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಕೊಟ್ಟಿದ್ದೀವಿ. ನಿಮ್ಮ ಅವಧಿಯೊಳಗೆ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಮತ್ತು ಎಲ್ಲ ಲಿಂಗಾಯತರಿಗೆ OBC ಮೀಸಲಾತಿಗೆ ಸೇರ್ಪಡೆಗೊಳಿಸಲಿಕ್ಕೆ ತಾವು ಪ್ರಯತ್ನ ಪಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಪೂರಕವಾಗಿ ಸ್ಪಂದನೆ ಮಾಡಿದ್ದಾರೆ. ಈ ಸಚಿವ ಸಂಪುಟ ವಿಸ್ತರಣೆ ಅಧಿವೇಶನ ಎಲ್ಲ ಮುಗಿದ ಮೇಲೆ ಇದು ಒಂದು ಜಾತಿ ಆಧಾರಿತ ಮೀಸಲಾತಿ, ಇದು ಹಿಂದುಳಿದ ವರ್ಗದ ಆಯೋಗಕ್ಕೆ ಸೇರಿಸುವಂಥದ್ದು. ಹಾಗಾಗಿ ನಾನು ಆದಷ್ಟು ಬೇಗ ಎಲ್ಲರನ್ನು ಕರೆದು ಚರ್ಚೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಕೊಟ್ಟು ಈಗಾಗಲೇ ಸುಮಾರು ಒಂದು 20 ದಿವಸ ಆಗಿದೆ. ಇನ್ನೂ ಸಹ ಅದ್ರ ಬಗ್ಗೆ ಯಾವುದೇ ಕಾರ್ಯೋನ್ಮುಖರಾಗಿಲ್ಲ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಇಚ್ಛೆ ಪಡ್ತೀವಿ, ನಿಮ್ಮ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಂಥ ಆಯೋಗದ ಮತ್ತು ಪಂಚಮಸಾಲಿ ಸಮಾಜ ಬಾಂಧವರ ಸಭೆ ಕರೆದು ಈ ಮೀಸಲಾತಿ ಅನುಷ್ಠಾನಗೊಳ್ಳಲಿಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಎಲ್ಲೇ ಒಂದು ಕಡೆ ಅವ್ರು ಸ್ವಲ್ಪ ಮಟ್ಟಿಗೆ ಭರವಸೆ ಕೊಟ್ಟಿದ್ದು ನಮಗೆ ವಿಶ್ವಾಸ ಮೂಡಿದೆ. ಅದು ಕೇವಲ ಭರವಸೆ ಉಳಿಬಾರ್ದು, ಅನುಷ್ಠಾನಗೊಳಿಸುವಂಥ ದಿನದೊಳಗೆ ತಾವು ಸಭೆ ಕರ್ಕೊಂಡು ಮುಂದಿನ ಕಾರ್ಯೋನ್ಮುಖಗೊಳಿಸುವಂಥ ದಿನದೊಳಗೆ ತಾವು ಪ್ರಯತ್ನ ಪಡಬೇಕು ಅಂತೇಳಿ ಅವ್ರಿಗೆ ಹೇಳಿಕೆ. ಹೋರಾಟ ಮಾತ್ರ ನಿರಂತರ ಐತಿ. ಈಗಾಗಲೇ 8ನೇ ಹಂತದ ಹೋರಾಟವನ್ನು ರಾಯಬಾಗ್ ತಾಲೂಕಿನ ಶುರು ಮಾಡಿವಿ, ಪ್ರತಿಜ್ಞಾ ಕ್ರಾಂತಿ ಅಂತೇಳಿ. ಹಾಗಾಗಿ ರಾಯಬಾಗ್ ಮುಗಿದೈತಿ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಮುಗಿದೈತಿ, ವಿಜಯಪುರ ಜಿಲ್ಲೆ ದೇವರಿಪುರಿ ಮಾಡೀವಿ. ಇನ್ನು ಮತ್ತು ಮುಂದಿನ ತಾಲೂಕಲ್ಲಿ ಹೋರಾಟವನ್ನು ಮಾಡ್ತೀವಿ. 10ನೇ ತಾಲೂಕು ಹೋರಾಟ ಮಾತ್ರ ನಿರಂತರ. ಏನು ಡಿಸೆಂಬರ್ 10ನೇ ತಾರೀಕು ನಮ್ಮ ಮೇಲೆ ಏನು ದೌರ್ಜನ್ಯ ಆಯ್ತಲ್ಲ, ಆ ದೌರ್ಜನ್ಯವನ್ನು ಆದಂಥ ದಿವಸವನ್ನು ಕಳೆದ ವರ್ಷ ನಾವೆಲ್ಲರೂ ಮೌನ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನು ನಾವೆಲ್ಲ ಕೇಳಿದ್ವಿ, ಆಗಿರೋ ಅನ್ಯಾಯವನ್ನು ಖಂಡಿಸಿದ್ವಿ. ಈ ಸಾರಿ ಒಂದು ದಿನದ ಮಟ್ಟಿಗೆ ನಾವೆಲ್ಲ ಕೂಡ ಡಿಸೆಂಬರ್ 10ನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕವಾಗಿ ಹೋರಾಟ ಜೀವಂತ ಇದೆ, ಹೋರಾಟದ ಇನ್ನು ಸರಿ ಪ್ರಶ್ನೆ ಇಲ್ಲ ಅಂತ ಸಂದೇಶವನ್ನು ಮತ್ತೆ ನಾವು ಕೊಡ್ತೀವಿ. ಅಷ್ಟರೊಳಗಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸಿ ಮಾಡುವಂಥ ಕೆಲಸ ಮಾಡಲಿ ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಹಿಂದೆ ಇದೇ ಮೀಸಲಾತಿ ಸಮಯದಲ್ಲಿ ವಿಜಯನಗರ ಕಾಶಪ್ಪನವರು ಭಾಗಿಯಾಗಿದ್ದರು. ಆದರೆ ಈ ಸಮುದಾಯದ ಹೆಸರಿಗೆ ಮಂತ್ರಿ ಸ್ಥಾನ ಪಡೆದಿದ್ದಾರೆ. ಆದರೆ ಯಾವುದೇ ಮೀಸಲಾತಿ ಬಗ್ಗೆ ಚಕಾರ ಇರ್ತಾ ಇಲ್ಲ. ಇದು ಒಂದು ಕಡೆ ಸಮಾಜದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ನಾನು ಏನೇ ಹೇಳಿದರೂ ಸಹ ಅದು ತಪ್ಪು ಮಾಹಿತಿ ಹೋಗ್ತವೆ ಕೆಲವರಿಗೆ.
ಅದಕ್ಕೆ ನೀವು ನಮ್ಮ ಸಮಾಜ ಬಾಂಧವ್ರನ್ನೇ ಕೇಳ್ರಿ ಏನು ಅನ್ನೋದ್ರ ಬಗ್ಗೆ. ಅವರಿಗಾಗಲೇ ಎಲ್ಲರೂ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಗುರುಗಳಾಗಿ ಸಹಕಾರ ಕೊಟ್ಟವರಿಗೂ ಒಳ್ಳೆತನ ಬಯಸ್ತೀವಿ, ಅಸಹಕಾರ ಕೊಟ್ಟವ್ರು ಒಳ್ಳೆತನ ಬಯಸ್ತೀವಿ. ಯಾರು ನಮ್ಮ ಜೊತೆ ಕೈ ಜೋಡಿಸೋ ಕರ್ಕೊಂಡು ಒಳ್ಳೆತನ ಮಾಡ್ತೀವಿ. ಯಾರ ಬಗ್ಗೆ ಏನೋ ಹೇಳಿದ್ರಪ್ಪ ಅಂದ್ರೆ ತಪ್ಪು ಮಾಹಿತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಸಮಾಜ ಬಾಂಧವರಿಗೆಲ್ಲ ಗೊತ್ತಿದೆ ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಯಾವ್ಯಾವ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಅವ್ರು ಮಾಹಿತಿ ಕೊಡಬೇಕು, ಹೇಳಿಕೆ ಕೊಡಬೇಕು ಅಂತ ಗೊತ್ತಿದ್ದಾಗ ನಾನು ಹೇಳೋಕ್ಕೆ ಹೋಗೋದಿಲ್ಲ, ಸಮಾಜಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಬರಗಾಲ ಇದೆ, ಸರ್ಕಾರಕ್ಕೆ ಏನಾದರೂ ಕಿವಿ ಮಾತು ಹೇಳ್ತೀರಾ ಅಂತ? ಈಗಾಗಲೇ ಸರ್ಕಾರ ರಚನೆಯಾಗಿ 2-3 ತಿಂಗಳು ಆಗ್ತಾ ಬಂದಿದೆ. ಸಚಿವ ಸಂಪುಟದ ವಿಚಾರದಲ್ಲಿ ಅಧಿವೇಶನ ವಿಷಯದಲ್ಲಿ ಹೆಚ್ಚು ಕಾಲ ಕಳೆದರೆ ಕೂಡಲೇ ಮುಖ್ಯಮಂತ್ರಿಗಳು ಈಗಾಗಲೇ ಕೆಲವೊಂದು ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ. ನಾವೇನು ಹೇಳ್ತಪ್ಪ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ತಾಲೂಕು ಪ್ರವಾಸ ಮಾಡಲಿ. ಇಲ್ಲಿ ಕೆಲವು ಕಡೆ ಅತಿವೃಷ್ಟಿಯಾಗಿದೆ, ಕೆಲವು ಕಡೆ ಬರಗಾಲ ಆಗಿದೆ, 80% ಬರಗಾಲ ಇದೆ. ಹಾಗಾಗಿ ಇಡೀ ರಾಜ್ಯವನ್ನೇ ಬರಗಾಲ ರಾಜ್ಯ ಅಂತ ಘೋಷಣೆ ಮಾಡಿ ನಮ್ಮ ರೈತರು ಮತ್ತು ಜಾನುವಾರುಗಳ ರಕ್ಷಣೆಗೆ ಮುಂದಾಗಬೇಕು. ಆ ಮೂಲಕ ರೈತರ ಸಾಲವನ್ನು ಮನ್ನಾ ಮಾಡುವಂಥದ್ರೊಳಗೆ ಒಂದು ಗಟ್ಟಿ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ.